ಅತಿ ಈ ಊರುಡು ಕ್ರಿಕೆಟ್ ಪಂಡದ್ದ ಆಯ್ತ ಮರ್ಲು ಮರ್ಲತ್ತು ಮೂಲು ಕ್ರಿಕೆಟ್ ಬಂಡ ಪರ್ಬ ಜಂತೊಟ್ಟಿಗೂ ಮಾತ್ರತ ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತುಳು ಸಿನಿಮಾ ರಂಗದಲ್ಲಿ ಸದ್ದು ಮಾಡುತ್ತಿರುವ ಗಜನನ ಕ್ರಿಕೆಟರ್ಸ್. ಹೌದು ಫ್ರೆಂಡ್ಸ್, ಹೊಸ ಸಿನಿಮಾ ಅಂತ ಹೇಳ್ಬೋದು ಗಜನನ ಕ್ರಿಕೆಟರ್ ಕೂಡ ರಿಲೀಸ್ ಆಗಿರುತ್ತೆ. ಜಂತೋಟು ಸಿನ್ಸ್ 1983 ಸಿನಿಮಾದ ಬಗ್ಗೆ ಕೂಡ ಮಾತನಾಡೋಣ. ಈ ಸಿನಿಮಾ ತುಳುನಾಡಿನ ಪ್ರಸಿದ್ಧ ಅನರಂ ಕ್ರಿಕೆಟ್ ಸಂಸ್ಕೃತಿಯನ್ನು ಕೂಡ ಆಧರಿಸಿ ನಿರ್ಮಿಸಲಾಗಿದೆ. ಕ್ರಿಕೆಟ್ ಸ್ನೇಹ, ಪ್ರೀತಿ ಮತ್ತು ಹಳ್ಳಿ ಜೀವನದ ನೆನಪುಗಳನ್ನು ಕೂಡ ತುಂಬ ಚೆನ್ನಾಗಿ ತೆರೆಗೆ ತಂದಿದ್ದಾರೆ. ಕತೆ ಒಬ್ಬ ಯುವ ಕ್ರಿಕೆಟಿಗನ ಕನಸು ಮತ್ತು ಅವನ ಜೀವನದ ಸುತ್ತುತ್ತವೆ. ನಿರ್ದೇಶಕ ಕೀರ್ತನ್ ಭಂಡಾರಿ ಅವರ ತುಳುನಾಡಿನ ಸ್ಥಳೀಯ ಸಾಂಸ್ಕೃತಿಕ ಹಾಸ್ಯ ಮತ್ತು ಭಾವನೆಗಳನ್ನು ನೈಜವಾಗಿ ತೋರಿಸಿದ್ದಾರೆ. ಸಿನಿಮಾ ಇರುವಾಗ ನಮ್ಮ ಊರಿನ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ನೋಡ್ತಿರುವ ಅನುಭವ ಕೂಡ ಆಗುತ್ತದೆ. ನಟ ವಿನೀತ್ ಕುಮಾರ್ ಅವರ ಅಭಿನಯ ಗಮನ ಸೆಳೆಯುತ್ತದೆ ಅಂತ ಹೇಳ್ಬೋದು. ಜೊತೆಗೆ ನವೀನ್ ಡಿ ಪಟೇಲ್ ಮತ್ತು ಅರವಿಂದ್ ಬೋಲಾರ್ ಅವರ ಕಾಮಿಡಿ ದೃಶ್ಯಗಳು ಕೂಡ ಉತ್ತಮವಾಗಿ ಮನೋರಂಜನೆ ಕೂಡ ನೀಡುತ್ತದೆ ಅಂತ ಹೇಳ್ಬೋದು. ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅದರ ಹಾಸ್ಯ ಮತ್ತು ಸ್ಥಳೀಯತೆ ಅಂತ ಹೇಳ್ಬೋದು. ಅನೇಕ ಪ್ರೇಕ್ಷಕರು ಕೂಡ ಚಿತ್ರದ ಕಥೆ, ನಿರ್ದೇಶನ ಮತ್ತು ನಟನೆಯ ಬಗ್ಗೆ ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಕೆಲವು ಪ್ರೇಕ್ಷಕರ ಅಭಿಪ್ರಾಯದಂತೆ ಕ್ರಿಕೆಟ್ ಪಂದ್ಯ ಭಾಗವನ್ನು ಕೂಡ ಇನ್ನಷ್ಟು ಇರಬಹುದಾಗಿತ್ತು ಅಂತ ಕೂಡ ಒಂದು ಪ್ರೇಕ್ಷಕರ ಒಂದು ಅನುಭವದ ಮಾತು ಅಂತ ಹೇಳ್ಬೋದು. ಪ್ಲಸ್ ಪಾಯಿಂಟ್ ಬಗ್ಗೆ ಕೂಡ ನೋಡಿದ್ರೆ ತುಳುನಾಡಿನ ಅನರಂ ಕ್ರಿಕೆಟ್ ಸಂಸ್ಕೃತಿ ಅಂತ ಹೇಳ್ಬೋದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಉತ್ತಮ ಕಾಮಿಡಿ, ಅದರ ಜೊತೆಗೆ ಇನ್ನೂ ಕೂಡ ತುಂಬ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಕೂಡ ಕುಟುಂಬ ಸಮೇತ ನೋಡಬಹುದಾದ ಸಿನಿಮಾ ಅಂತ ಹೇಳ್ಬೋದು. ಸ್ಥಳೀಯ ಭಾವನೆಯನ್ನು ಕೂಡ ಒಂದು ಉತ್ತೇಜಿಸುತ್ತದೆ ಅಂತ ಹೇಳ್ಬೋದು. ಅದ್ರ ಜೊತೆ ಬೇರೆ ಬೇರೆ ರೀತಿಯ ಒಂದು ಅದ್ಭುತವಾದ ಒಂದು ಸನ್ನಿವೇಶನ ಕೂಡ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಇನ್ನು ಮೈನಸ್ ಪಾಯಿಂಟ್ ಬಗ್ಗೆ ಕೂಡ ನೋಡೋದಾದ್ರೆ ಕೆಲವೆಡೆ ಕಥೆಯ ವೇಗ ಕೂಡ ನಿಧಾನವಾಗುತ್ತೆ ಅಂತ ಹೇಳ್ಬೋದು. ಇನ್ನಷ್ಟು ಕ್ರಿಕೆಟ್ ದೃಶ್ಯವನ್ನು ಕೂಡ ನಿರೀಕ್ಷೆ ಮಾಡಬಹುದಿತ್ತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಗಜನನ ಕ್ರಿಕೆಟ್ ಒಂದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ತುಳು ಸಿನಿಮಾ ಮತ್ತು ಕ್ರಿಕೆಟ್ ಪ್ರಿಯರಿಗೆ ಇದು ಖಂಡಿತವಾಗಿ ಒಮ್ಮೆ ನೋಡಬಹುದಾದ ಸಿನಿಮಾ ಅಂತ ಹೇಳ್ಬೋದು. ರೀಸೆಂಟಾಗಿ ಆಲ್ರೆಡಿ ತುಂಬ ಅಭಿಮಾನಿ ಬಳಗ ಅಂತ ಹೇಳ್ಬೋದು ಆಲ್ರೆಡಿ ಸಿನಿಮಾನ ಕೂಡ ನೋಡ್ತಾ ಇದ್ದಾರೆ. ಇನ್ನು ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 5ರಲ್ಲಿ 4 ರೇಟಿಂಗ್ ಕೂಡ ಕೊಡಲೇ ಆಗುತ್ತೆ ಅಂತ ಹೇಳ್ಬೋದು. ಅದ್ಭುತವಾದ ಸಿನಿಮಾ, ಒಂದು ಸಲ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆದಷ್ಟೆಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಲು ಮರೆಯದಿರಿ.